ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಬರುವಂತ 6 ಮಾರ್ಚ್ ಇಂದ 10th ಮಾರ್ಚ್ ವರೆಗೂ ಮೀನ ರಾಶಿಯವರ ಒಂದು ಲವ್ ರೀಡಿಂಗ್ ಅನ್ನ ಚೆಕ್ ಮಾಡೋಣ. ಯಾವ ರೀತಿ ಬರ್ತಾ ಇದೆ ಅವರ ರೀಡಿಂಗ್, ಅವರ ಒಂದು ಎನರ್ಜಿ ಇರ್ಬೋದು, ಅವರ ಒಂದು ಪಾರ್ಟ್ನರ್ ಎನರ್ಜಿ ಇರ್ಬೋದು, ಮತ್ತೆ ಫೀಲಿಂಗ್ಸ್ ಏನ್ ಬರ್ತಾ ಇದೆ, ಏನಾದ್ರೂ ತೊಂದರೆಗಳು ಬರುತ್ತಾ, ಅದಕ್ಕೆ ಏನು ಪ್ರಿಕಾಷನ್ಸ್ ತಗೋಬೇಕು. ಯಾಕಂತಂದ್ರೆ ಇದು ಫ್ಯೂಚರ್ ರೀಡಿಂಗ್ ಆಗಿರೋದ್ರಿಂದ ಬರುವಂತ ದಿನಗಳಲ್ಲಿ ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರಬಹುದು, ಮತ್ತೆ ಅವರು ಏನ್ ಮಾಡ್ಬೇಕು, ಇಂಟಿಟಿವ್ ಗೈಡ್ ಲೈನ್ಸ್ ಕೂಡ ತಗೊಳ್ಳೋಣ, ಅಲ್ಲಿಂದ ಏನ್ ಮೆಸೇಜ್ ಬರುತ್ತೆ ಅಂತ ಹೇಳಿ. ಓಕೆನಾ? ಹಾಗಿದ್ರೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಎಲ್ರು ಕೂಡ ನೋಡ್ಬೋದು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಮತ್ತೆ ಒಂದ್ಸಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದಾಗ ನಿಮ್ಮ ಎನರ್ಜಿ ನನ್ನ ಕಾರ್ಡ್ ಜೊತೆಗೆ ಕನೆಕ್ಟ್ ಆಗುತ್ತೆ, ಅಷ್ಟೇ ಅಕ್ಯುರೇಟ್ ಆದಂತ ರೀಡಿಂಗ್ ನಿಮ್ಗೆ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಬನ್ನಿ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಫಸ್ಟ್ ಆಫ್ ಆಲ್ ನಾನು ಮೀನ ರಾಶಿಯವರ ಒಂದು ಎನರ್ಜಿ ಚೆಕ್ ಮಾಡ್ಬೇಕು ಅಂತಂದ್ರೆ, ತುಂಬಾ ಒಂದು ಚೆನ್ನಾಗಿರುವಂತ ಎನರ್ಜಿಯಲ್ಲಿ ಅವರು ಇದ್ದಾರೆ. ಮೀನ ರಾಶಿಯವರೇ ಇದೀರಾ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಏನೋ ಒಂದು ಅಪರ್ಚುನಿಟಿ ಬಂದಿದೆ. ಆ ಒಂದು ಅಪರ್ಚುನಿಟಿನ ತುಂಬಾ ಚೆನ್ನಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಮೋಸ್ಟ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲೇನೆ ಬಂದಿರಬಹುದು. ಹೌದು, ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಒಂದು ಯಾರೋ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗಿದ್ದಾರೆ. ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಆ ಒಂದು ರಿಲೇಶನ್ಶಿಪ್ ಬಗ್ಗೆ. ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಒಂದು ಎನರ್ಜೆಟಿಕ್ ಆಗಿ ಥಿಂಕ್ ಮಾಡ್ತಾ ಇರುವಂತದ್ದು. ತುಂಬಾ ಆಕ್ಟಿವ್ ಆಗಿದ್ದೀರಾ, ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಎಲ್ಲ ಒಂದೇ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ನೀವು ಪ್ಲಾನಿಂಗ್ಸ್ ನಡೀತಾ ಇದೆ ಮನಸ್ಸಲ್ಲಿ. ಬೇರೆದವ್ರಿಗೆ ಕಾಣೋದಿಲ್ಲ, ಆದ್ರೆ ನಿಮ್ಮ ಮನಸ್ಸಲ್ಲಿ ಅದು ನಡೀತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಇದು ನಿಮ್ಮ ಕರೆಂಟ್ ಎನರ್ಜಿ. ಇನ್ನು ಫ್ಯೂಚರ್ ಆಸ್ಪೆಕ್ಟ್ ಇಂದ ನಾನು ನಿಮ್ಮ ಫೀಲಿಂಗ್ಸ್ ಅನ್ನ ಯಾವ ರೀತಿ ಇದೆ ಅಂತ ನೋಡಿದಾಗ, ಫೀಲಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುವಂತದ್ದು. ಇಲ್ಲಿನೂ ಕೂಡ ಸೇಮ್ ಎನರ್ಜಿ ನನ್ಗೆ ಬರ್ತಾ ಇದೆ. ಏನಂತಂದ್ರೆ, ಬಂದಿರುವಂತ ಒಂದು ರಿಲೇಶನ್ಶಿಪ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀರಾ. ಅಂದ್ರೆ ಫ್ಯೂಚರ್ ಅಲ್ಲಿ ನೀವು ಅದ್ರ ಬಗ್ಗೆ ಥಿಂಕ್ ಮಾಡುವಂತದ್ದು, ಅಂದ್ರೆ ಮುಂದುವರಿಸ್ಕೊಂಡು ಹೋಗ್ಬೇಕು ಆ ಒಂದು ರಿಲೇಶನ್ಶಿಪ್ ಅನ್ನ ಅನ್ನುವಂತ ಭಾವನೆಗಳು ಈಗ ಸದ್ಯ ನಿಮ್ಗೆ ಬರುವಂತ ದಿನಗಳಲ್ಲಿ ಬರುತ್ತೆ. ಯಾರು ನಿಮ್ಮ ಪಾರ್ಟ್ನರ್ ಇದ್ದಾರೆ, ಅಥವಾ ನೀವು ಯಾರನ್ನ ಪಾರ್ಟ್ನರ್ ಮಾಡ್ಕೋಬೇಕಂತಿದ್ದೀರಾ, ಯಾರು ನಿಮ್ಮ ಲೈಫ್ ಅಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಥಾಟ್ಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಅವ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಆಗಿದ್ದೀರಾ, ಮುಂದೆ ಒರೆಸ್ಬೇಕು ರಿಲೇಶನ್ಶಿಪ್ ಅನ್ನ ಅನ್ನುವಂತ ಆಸ್ಪೆಕ್ಟ್ ಕೂಡ ಇಟ್ಕೊಂಡಿದ್ದೀರಾ. ಇನ್ನು ಅವರ ಒಂದು ಎನರ್ಜಿ ಯಾವ ರೀತಿ ಇದೆ ಅಂದ್ರೆ, ಅವರು ಕೂಡ ಅಷ್ಟೇ, ಅವರು ಕೂಡ ತುಂಬಾನೇ ಒಂದು ಹ್ಯಾಪಿ ಆಗಿದ್ದಾರೆ. ಅವರು ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಚೆನ್ನಾಗ್ ಅನ್ಸುತ್ತೆ ನಿಮ್ ಜೊತೆ ಮಾತಾಡೋದು. ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ಅವರು ಕೂಡ ಫ್ಯಾಷನೇಟ್ ಆಗಿದ್ದಾರೆ. ಎಕ್ಸೈಟ್ಮೆಂಟ್, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಫ್ಯಾಷನೇಟ್ ಅನ್ನ ಕಾಣ್ತಾರೆ, ಎಕ್ಸೈಟ್ಮೆಂಟ್ ಅನ್ನ ಕಾಣ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ತುಂಬಾ ಒಂದು ರೊಮ್ಯಾನ್ಸ್ ಇರಬಹುದು, ಒಂದು ಅಡ್ವೆಂಚರ್ ಆಗಿ ಇರುತ್ತೆ. ಇದೆಲ್ಲಾನು ಕೂಡ ನಿಮ್ಗೆ ಕನೆಕ್ಷನ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ ಬರುವಂತ ದಿನಗಳಲ್ಲಿ. ನೀವು ಇಬ್ರು ಕೂಡ ತುಂಬಾ ಡೀಪ್ ಆಗಿ ಈ ಒಂದು ಕನೆಕ್ಷನ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ತೀರಾ. ಎಷ್ಟರ ಮಟ್ಟಿಗೆ ನಿಮ್ಗೆ ಇದು ಸ್ಟ್ರಾಂಗ್ ಆಗಿ ಆಗ್ತಾ ಇದೆ ಅಂತಂದ್ರೆ, ಸಣ್ಣದೊಂದು ಹಾಲಿಡೇ ಕೂಡ ನೀವು ಪ್ಲಾನ್ ಮಾಡುವಂತ ಚಾನ್ಸಸ್ ನನ್ಗೆ ತುಂಬಾನೇ ಕಾಣ್ತಾ ಇದೆ. ಹಾಗಿದ್ರೆ ಏನಾದ್ರೂ ತೊಂದರೆಗಳು ಬರ್ಬಹುದಾ ಅಂತ ಒಂದ್ಸಾರಿ ನಾವು ನೋಡೋಣ. ಯಾಕಂತಂದ್ರೆ ನೋಡಿ, ಇದು ತುಂಬಾ ಬೇಗ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ತುಂಬಾ ಬೇಗ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಏನಾದ್ರೂ ತೊಂದರೆಗಳು ಬರುತ್ತಾ ಅಂತ ಒಂದ್ಸಾರಿ ನಾವು ನೋಡ್ಕೊಂಡ್ ಬರೋಣ. ಏನಾದ್ರೂ ತೊಂದರೆಗಳು ಅಂತಂದ್ರೆ ಆ ರೀತಿದೇನು ನನ್ಗೆ ಕಾಣ್ತಾ ಇಲ್ಲ. ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಟಾಕ್ಸಿಸಿಟಿ ಬರುವಂತ ಚಾನ್ಸಸ್ ನನ್ಗೆ ಕಾಣ್ತಾ ಇದೆ. ಅಂದ್ರೆ ನಿಮ್ಮಂತೆನೆ ನಡಿಬೇಕು ಅಥವಾ ಅವರಂತೆನೆ ನಡಿಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಟೈಮ್ ಕೊಟ್ಟಿಲ್ಲ ಈ ರಿಲೇಶನ್ಶಿಪ್ ಅಲ್ಲಿ.
ಅಂಡರ್ಸ್ಟ್ಯಾಂಡಿಂಗಿಗೆ ತುಂಬಾ ಬೇಗ ಹತ್ರ ಬಂದಿದ್ದೀರಾ ಅಂತ ನನಗೆ ಫೀಲಿಂಗ್ ಆಗ್ತಾ ಇದೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಡಿಫಿಕಲ್ಟೀಸ್ ಬರುವಂತ ಚಾನ್ಸಸ್ ನನಗೆ ಕಾಣ್ತಾ ಇರುವಂತದ್ದು. ಆಲ್ರೆಡಿ ನೀವು ಮ್ಯಾರಿಡ್ ಇದ್ದೀರಾ ಅಂತಂದ್ರೆ ಈ ಒಂದು ಮ್ಯಾರೇಜ್ ಅಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಬ್ರೇಕಪ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಎಲ್ಲ ಬೇಗನೆ ಆಗಿರ್ಬಹುದು ನಿಮ್ಮ ಲೈಫಲ್ಲಿ ನನ್ಗನ್ಸಿರೋದು. ಅದಕ್ಕೆ ಟೈಮ್ ಸಿಕ್ಕೇ ಇಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಓಕೆ, ಇನ್ ಫ್ಯೂಚರ್ ಅಲ್ಲಿ ಈ ರೀತಿ ಆಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಮತ್ತೆ ಏನ್ ಮಾಡ್ಬೇಕು ಹಾಗಿದ್ರೆ, ಯಾರ್ದಾದ್ರೂ ನೀವು ಗೈಡೆನ್ಸ್ ಅನ್ನ ತಗೊಳ್ಳಿ. ಇಲ್ಲಿ ಏನಾಗುತ್ತೆ, ನಾವು ಆ ಝೋನ್ ಅಲ್ಲಿ ಇದ್ದಾಗ ನಮಗೆ ಐಡಿಯಾ ಬರೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಬೆಟರ್ ಏನ್ ಮಾಡಿ, ಯಾರಾದ್ರೂ ದೊಡ್ಡವ್ರು ಇರ್ತಾರಲ್ವಾ, ಎಕ್ಸ್ಪೀರಿಯನ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಒಂದ್ಸಾರಿ ನೀವು ಕೇಳೋದು ತುಂಬಾ ಉತ್ತಮ ಅಂತ ನಾನು ಹೇಳೋದು. ಯಾವ್ದು ಸೆಲ್ಫ್ ಆಗಿ ಡಿಸಿಷನ್ ತಗೊಳಿಕ್ ಹೋಗ್ಬೇಡಿ, ಸ್ಟಕ್ ಆಗ್ತೀರಾ. ಡಿಸಿಷನ್ ಮಾಡೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಸ್ವಲ್ಪ ನಿಮ್ಮ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ನೀವು ಎಷ್ಟು ಈ ರಿಲೇಶನ್ಶಿಪ್ಗೆ ಎಷ್ಟು ಟೈಮ್ ಕೊಡ್ಬೇಕು, ತುಂಬಾ ಬೇಗ ಹತ್ರ ಬಂದಿದ್ದೀರಾ ಅಷ್ಟೇ, ಆದ್ರೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಎಫರ್ಟ್ ಹಾಕ್ಬೇಕು ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋಕೆ ಅಷ್ಟು ಎಫರ್ಟ್ ನಿಮ್ ಕಡೆಯಿಂದ ಬರ್ತಾ ಇಲ್ಲ. ಇಬ್ರು ಕಡೆಯಿಂದ ಕೂಡ ನಾನು ಹೇಳ್ತಾ ಇರುವಂತದ್ದು, ಇಬ್ರು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಇಲ್ಲಿ ಯೂನಿವರ್ಸ್ ಅದೇ ಹೇಳ್ತಾ ಇದೆ ಏನಂತಂದ್ರೆ, ಇಬ್ರು ಕೂಡ ರಿಲೇಶನ್ಶಿಪ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕೆ ಇಬ್ರು ಎಫರ್ಟ್ ಹಾಕ್ಬೇಕು. ನೀವು ಎಲ್ಲೋ ಒಂದ್ ಕಡೆ ಬಿಸಿ ಆಗಿದ್ದೀರಾ, ಅವರು ಎಲ್ಲೋ ಒಂದ್ ಕಡೆ ಬಿಸಿ ಆಗಿದ್ದಾರೆ, ಇಬ್ರು ಕೂಡ ಎಫರ್ಟ್ ಹಾಕ್ತಾ ಇಲ್ಲ. ರಿಲೇಶನ್ಶಿಪ್ ಯಾವ ರೀತಿ ಉಳಿಯುತ್ತೆ ಹೇಳಿ? ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದನ್ನ ಗೈಡೆನ್ಸ್ ಅಂತ ತಗೊಳ್ಳಿ. ಯಾಕಂತಂದ್ರೆ ನೀವು ರೀಡಿಂಗಿಗೆ ಅಲೈನ್ ಆಗಿಲ್ಲ, ಇದು ಒಂದು ಪರ್ಸನಲ್ ರೀಡಿಂಗ್ ಆಗಿದ್ರೆ ನಾನು ನಿಮ್ಗೆ ಇದೇ ರೀತಿ ಅಂತ ಹೇಳ್ಬೋದಾಗಿತ್ತು. ಸೊ ಇಲ್ಲಿ ಹಾಗಿದ್ರೆ ಇಂಟ್ಯೂಟಿವ್ ಗೈಡ್ ಲೈನ್ಸ್ ಏನ್ ಬರ್ತಾ ಇದೆ ಅದು ಕೂಡ ಯೂನಿವರ್ಸ್ ಇಂದ ಏನ್ ಬರುತ್ತೆ ಅಂತ ಚೆಕ್ ಮಾಡ್ಕೊಂಡು ಬರೋಣ. ಜರ್ನಿ ವಿದಿನ್ ಅಂತ ಬರ್ತಾ ಇದೆ ನೋಡಿ. ಯುವರ್ ಇನ್ನರ್ ವರ್ಡ್ ಹೋಲ್ಡ್ಸ್ ದ ಕೀ, ಬಿಗಿನ್ ಯುವರ್ ಪಾತ್ ಬೈ ಲುಕಿಂಗ್ ವಿದಿನ್. ಬೇರೆ ಕಡೆ ನೀವು ಆನ್ಸರ್ ಹುಡುಕ್ಲಿಕ್ಕೆ ಹೋದ್ರೆ ಸಿಗೋದಿಲ್ಲ. ಜಗತ್ತಿನಲ್ಲಿ 90% ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇನೆ ಇರುತ್ತೆ, ಅದನ್ನ ನಾವು ಹುಡುಕೋದಿಲ್ಲ. ಒಂದ್ 10% ಮಾತ್ರ ನಿಮ್ಗೆ ಇವ್ರ ಕಡೆಯಿಂದ ಸೊಲ್ಯೂಷನ್ ಸಿಗ್ಬೋದಷ್ಟೇ. ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇರೋದು ಎಲ್ಲಿ? ನಿಮ್ಮಲ್ಲೇನೆ ಇರೋದು, ನಿಮ್ಮಿಂದಾನೇ ಸ್ಟಾರ್ಟ್ ಆಗೋದು. ಹಾಗಿದ್ರೆ ಏನ್ ಮಾಡ್ಬೇಕು? ನಿಮ್ಮ ಇನ್ನರ್ ಪಾತ್ ಏನಿದೆ ಅದನ್ನ ನೋಡಿ. ಒಳಗಡೆ ಇರುವಂತ ನಿಮ್ಗೆ ಆಗ್ತಾ ಇಲ್ವಾ? ಒಂದ್ ಕೆಲಸ ಮಾಡಿ, ಎಲ್ಲಾದ್ರೂ ಶಾಂತ ಆಗಿರುವಂತ ಪ್ಲೇಸ್ಗೆ ಹೋಗಿ, ನಿಮಗೆ ನೀವು ಟೈಮ್ ಕೊಡಿ. ಏನಾಗುತ್ತೆ, ಬ್ಯುಸಿ ಲೈಫ್ ಅಲ್ಲಿ ಒಂದ್ 10 ನಿಮಿಷ ಕೂಡ ನಮ್ಮಷ್ಟಕ್ಕೆ ನಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಲೈಫ್ ಅಲ್ಲಿ ತುಂಬಾನೇ ತೊಂದರೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಬರ್ತಾ ಇರೋದೇನಂತಂದ್ರೆ, ನಿಮಗೆ ನೀವು ಟೈಮ್ ಕೊಡಿ ಅಂದಾಗ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲ ಆನ್ಸರ್ಸ್ ನಿಮ್ಮಲ್ಲೇನೆ ಇರೋದು. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ರೆಸೋನೇಟ್ ಆಯ್ತು ಖಂಡಿತ ನನಗೆ ಒಂದ್ಸಾರಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.